ನಾನಿನ್ನೂ ಆಗ ಚಿಕ್ಕವಳು. ಮನೆಯಲ್ಲಿ ಪ್ರತಿದಿನ ಜಗಳ ಜಗಳ ಜಗಳ. ಅಪ್ಪ ಅಮ್ಮ ಜಗಳ ಆಡದ ದಿನವೇ ಇಲ್ಲ. ಅದೇನೋ ಅಂತಾರೆ, ಮಕ್ಕಳಿಗೆ ಅಪ್ಪ ಯಾವತ್ತಿಗೂ ಒಂದು ವಿಸ್ಮಯದಂತೆ ಕಾಣ್ತಾನಂತೆ. ಅದರಲ್ಲೂ ಮಗಳಿಗೆ ಅಪ್ಪ ಆಕಾಶನೇ ಸರಿ. ಊರೆಲ್ಲ ಹೊತ್ತು ತಿರುಗ್ತಾನೆ, ಕೇಳಿದ್ದನ್ನೆಲ್ಲ ಕೊಡಿಸ್ತಾನೆ, ಪ್ರೀತಿಯಿಂದ ಮಾತಾಡ್ತಾನೆ. ನಮಗೇನೇ ಕಷ್ಟ ಬರಲಿ, ನೋವು ಬರಲಿ, ಅವನು ನೋವು ಪಡ್ತಾನೆ. ಅದೆಷ್ಟು ಚೆಂದ ಕೇಳೋದಕ್ಕೆ. ಕವಿತೆಗಳಲ್ಲಿ ಅಥವಾ ಕಾದಂಬರಿಗಳಲ್ಲಿ ಈ ಮಾತುಗಳನ್ನು ಕೇಳಬೇಕಾದ್ರೆ, ಈ ಸಾಲುಗಳನ್ನು ಓದಬೇಕಾದ್ರೆ ನನ್ನ ಕಣ್ಣಂಚು ತೇವಗೊಳ್ತಾ ಇತ್ತು, ಮನಸ್ಸು ವಿಲವಿಲ ಅಂತ ಇತ್ತು. ಇದೆಲ್ಲ ನಿನಗೆ ನಿಜಕ್ಕೂ ಕನಸೆ ಅಂತ ಮನಸ್ಸೇ ಹೇಳ್ತಾ ಇತ್ತು. ಯಾಕೆ ಗೊತ್ತಾ, ನನ್ನಪ್ಪ ಹಾಗಿರಲಿಲ್ಲ. ಅವನು ನಮ್ಮನ್ನು ಯಾವತ್ತೂ ಮುದ್ದಿಸ್ಲಿಲ್ಲ. ಅದರಲ್ಲೂ ನನ್ನನ್ನು ಯಾವತ್ತಿಗೂ ಏನು ಮಾಡ್ತಾ ಇದೀಯಾ ಮಗಳೇ ಅಂತ ಕೇಳಲಿಲ್ಲ. ನೀನೇನು ಓದ್ತಾ ಇದೀಯಾ ಅಂತ ಕೇಳಲಿಲ್ಲ. ಯಾಕೆ ಓದ್ತಾ ಇದೀಯಾ ಕೇಳ್ದ ಅದನ್ನು. ಯಾಕಂದರೆ ಸಾಕಬೇಕಾಗಿತ್ತಲ್ಲ, ಫೀಸ್ ಕಟ್ಟಬೇಕಿತ್ತಲ್ಲ. ಯಾರು ಆ ಫೀಸ್ ಕಟ್ಟೋರು? ಹೆಣ್ಮಕ್ಳು ಹೆಚ್ಚಿಗೆ ಓದಂಗಿಲ್ಲ, ಮನೆಗಿದ್ದೋ ಅಮ್ಮಂಗೆ ಸಹಾಯ ಮಾಡು. ಇದನ್ನು ಕೂಡ ಕಠೋರವಾಗಿ ಹೇಳಿದ್ದ. ಬಹುಶಃ ಯಾವ ಅಪ್ಪನೂ ಮಗಳಿಗೆ ಇಷ್ಟು ಕಠೋರವಾಗಿ, ನಿರ್ದಯವಾಗಿ, ನಿಷ್ಠೂರವಾಗಿ ನಡ್ಕೊಳ್ಳೋದಿಲ್ವೇನೋ. ನನಗೆ ಬಹಳನೇ ನೋವಾಗಿತ್ತು. ನನಗೆ ಅದಕ್ಕಿಂತಲೂ ಹೆಚ್ಚಾಗಿ ನೋವಾಗ್ತಾ ಇದ್ದದ್ದು, ನನ್ನ ತಮ್ಮನಿಗೆ ಕೊಡ್ತಾ ಇದ್ದಂತಹ ಪ್ರಾಧಾನ್ಯತೆ ನನಗೆ ಕೊಡ್ತಾ ಇರಲಿಲ್ಲ. ಅವನು ನಾನು 1 ವರ್ಷ ಅಷ್ಟೇ ಹೆಚ್ಚು ಕಡಿಮೆ. ಅವನಿಗೆ ಎಲ್ಲವೂ ಸಿಗ್ತಾ ಇತ್ತು, ಎಲ್ಲ ಸೌಲಭ್ಯಗಳು ಸಿಗ್ತಾ ಇತ್ತು. ನನಗೆ ಏನೂ ಇಲ್ಲ. ಹೋಗಲಿ, ಅಪ್ಪ ಏನೋ ಹಾಗಿದ್ದಾರೆ. ಅಪ್ಪನ ಮನೆಯವರಾದರು, ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ನನ್ನ ಭಾಳ ಇಷ್ಟಪಡ್ತಾರಾ? ಯಾರೂ ಇಷ್ಟಪಡ್ತಾ ಇರಲಿಲ್ಲ. ನನ್ನನ್ನೆಲ್ಲ ನಮ್ಮ ಮನೆಯವ್ರನ್ನೇ ಇಷ್ಟಪಡ್ತಾ ಇರಲಿಲ್ಲ. ಯಾಕೆ ಗೊತ್ತಾ, ಯಾರಿಗೇ ಆಗಲಿ ದುಡ್ಡಿದ್ರೆ ಮಾತ್ರ ಬೆಲೆ. ನಮ್ಮಪ್ಪ ಏನು ಅಂತ ಎಲ್ರಿಗೂ ಗೊತ್ತಿತ್ತು. ನಮ್ಮಪ್ಪನ್ನ ಉಪಯೋಗಕ್ಕೆ ಬಾರ್ದೋನ ಹಾಗೆ ಎಲ್ಲರೂ ಮಾಡ್ಕೊಂಬಿಟ್ಟಿದ್ರು. ಅದರಲ್ಲೂ ಕುಡಿತದ ಚಟ, ಜೂಜಿನ ಚಟ, ಇದ್ದದ್ದನ್ನೆಲ್ಲ ಕಳ್ಕೊಂಡಿದ್ದ. ನಮ್ಮಪ್ಪ ಜಗಳ ಆಡಿ ಅವರಪ್ಪನ ಹತ್ರ ಆಸ್ತಿ ಪಡ್ಕೊಂಡಿದ್ದ. ನಮ್ಮನ್ನೇನು ಸಾಕಬೇಕು, ಓದಿಸ್ಬೇಕು ಅಥವಾ ನಾವು ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ಅವನ ತೆವಲಿಗೆ. ಅವನಿಗೆ ಯಾರಾದರೂ ಜೊತೆಗೆ ಬೇಕಿತ್ತು, ಸಾಹಚರ್ಯಕ್ಕಷ್ಟೇ, ಅಥವಾ ಅವನ ಒಂದು ಮೋಹವನ್ನು ತಣಿಸ್ಕೊಳ್ಳೋದಕ್ಕಷ್ಟೇ. ನನ್ನಮ್ಮ ಕಡು ಕಷ್ಟ ಜೀವಿ. ಅವನನ್ನು ತುಂಬ ಸಹಿಸಿದ್ಲು. ಮದುವೆಯಾಗಿ 1 ವಾರನೋ 2 ವಾರನೋ ಅಷ್ಟೇ ಅವಳ ಮುಖದಲ್ಲಿ ನಗು ಇದ್ದದ್ದು. ಇದನ್ನು ಅವಳೇ ಬಹಳಷ್ಟು ಸಾರಿ ಹೇಳ್ಕೊಂಡಿದ್ದಾಳೆ. ಕಷ್ಟ ಕಷ್ಟ ಕಷ್ಟ, ಹೊರಗಿನವರಿಂದ ಅಲ್ಲ, ಗಂಡನಿಂದಲೇ ಕಷ್ಟ. ಬೆಳಗ್ಗೆಲ್ಲ ಪ್ರೀತಿಯಿಂದ ಮಾತನಾಡೋನು, ಸಂಜೆ ಬಂದರೆ ಯಾರೋ ಸ್ನೇಹಿತರು ಕರ್ಕೊಂಡೋಗೋರು, ಕುಡಿಸ್ಬಿಡೋರು, ಮನೇಲಿ ಬಂದು ರಾದ್ಧಾಂತ ಮಾಡೋನು. ಮೊದಲು ಹೀಗಿರ್ಲಿಲ್ವಂತೆ ನಮ್ಮಪ್ಪ. ಕುಡಿತ ಅಂದ್ರೇನು ಅನ್ನೋದೇ ಗೊತ್ತಿರಲಿಲ್ಲ. ಜೂಜು ಖಂಡಿತ ಆಡ್ತಾ ಇರಲಿಲ್ಲ. ಎಲ್ಲರ ಮುಂದೆ ನಾನು ಚೆನ್ನಾಗಿರ್ತೀನಿ, ನಿನ್ನ ಚೆನ್ನಾಗಿ ಸಾಕ್ತೀನಿ, ನನ್ನ ಮಕ್ಕಳಿವರು, ಇವ್ರನ್ನ ಹೆಂಗೆ ನೋಡ್ಕೊಳ್ತೀನಿ ನೋಡು, ಹೀಗಂತ ಇದ್ನಂತೆ. ಆದರೆ ಎಲ್ಲನೂ ಸರಿ ಇದ್ದರೆ ಎಲ್ಲನೂ ಆ ದೇವ್ರಿಗೂ ಇಷ್ಟ ಆಗಲ್ಲ ಅಂತಾರಲ್ಲ, ಹಾಗೆ ನಮ್ಮ ಜೀವನದಲ್ಲೂ ನಮ್ಮಪ್ಪ ಬದಲಾಗೋ ದಿನ ಬಂತು. ಒಳ್ಳೆಯ ರೀತಿಯಲ್ಲ, ಒಳ್ಳೆಯ ರೀತಿಯಲ್ಲಿದ್ದವನು ಕೆಟ್ಟ ಹಾದಿಯನ್ನು ಹಿಡಿದಿದ್ದ. ಅವನ ಸ್ನೇಹಿತರು ಅವನಿಗೆ ಇಲ್ಲ ಸಲ್ಲದ ಚಟಗಳನ್ನ ಕಲಿಸಿದ್ರು. ಎಷ್ಟೋ ಬಾರಿ ಕೇಳ್ಕೊಂಡ್ರು. ನನ್ನಮ್ಮ ಎಲ್ಲರನ್ನು ಬೇಡಿದಾಳೆ, ದಯವಿಟ್ಟು ನನ್ನ ಸಂಸಾರವನ್ನು ಒಡಿಬೇಡಿ, ನನ್ನ ಸಂಸಾರವನ್ನು ಬಿಟ್ಬಿಡಿ ಅಂತ ಕೇಳ್ಕೊಂಡಿದ್ದಾಳೆ. ಯಾರಿಗೆ ಯಾರ ಬಗ್ಗೆ ಲಕ್ಷ್ಯ, ಯಾರಿಗೆ ಯಾರ ಬಗ್ಗೆ ಅನುಕಂಪ, ಪ್ರೀತಿ? ಎಲ್ಲರೂ ಸ್ವಾರ್ಥಿಗಳೇ. ನನ್ನಪ್ಪ ಮೊದಲಿಗೆ ಒಂದೇ ಒಂದು ದಿನಾನೂ ಅಮ್ಮನಿಗೆ ಕೈ ಎದ್ದೋನಲ್ಲ. ಆದರೆ ಯಾವಾಗ ಕುಡಿತದ ಚಟ ಪ್ರಾರಂಭವಾಯಿತೋ, ಯಾವಾಗ ಜೂಜಿನಿಂದ ಎಲ್ಲ ಆಸ್ತಿನ ಕಳ್ಕೊತಾ ಬಂದೋ, ಎಲ್ಲರ ಮೇಲೂ ಅಸಹನೆ, ಎಲ್ಲರ ಮೇಲೂ ಕೋಪ, ಎಲ್ಲರ ಮೇಲೂ ಅಸಮಾಧಾನ. ಯಾರೂ ನನಗಿಲ್ಲ, ಯಾರೂ ಬೇಡ, ಇವರೆಲ್ಲ ಯಾರು? ಇವ್ರನ್ನೆಲ್ಲ ಒದ್ದು ಹೊರಗಾಕ್ತೀನಿ. ಯಾವ ಅಪ್ಪನೂ ಇಲ್ಲ, ಯಾವ ಅಮ್ಮನೂ ಇಲ್ಲ, ಯಾವ ತಮ್ಮನೂ ಇಲ್ಲ, ಯಾವ ಅಣ್ಣನೂ ಇಲ್ಲ, ನಾನೇ. ಕಡೆಗೆ ಮಕ್ಕಳೂ ನನ್ನವಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟ. ನನಗೆ ಭಾಳನೇ ಬೇಸರವಾಗ್ತಾ ಇತ್ತು. ನಾವಿನ್ನು ಚಿಕ್ಕ ಹುಡುಗರು. ನನ್ನ ತಮ್ಮ ಕೂಡ ವಿರೋಧಿಸ್ತಾ ಇರಲಿಲ್ಲ. ಹಾಗಂತ ಅವನು ಅಪ್ಪನ ಪರವಾಗಿ ಅಂತ ಅಲ್ಲ, ಅವನಿಗೂ ಗೊತ್ತಾಗ್ತಿತ್ತು ನನ್ನಪ್ಪ ಭಾಳ ತಪ್ಪು ಮಾಡ್ತಾ ಇದ್ದಾನೆ ಅಂತ. ಚಿಕ್ಕ ವಯಸ್ಸಿಗೆ ನಾವೇನಂತ ಎದುರಾಕೊಳ್ಳೋದು? ಅಪ್ಪನ ಏಟನ್ನು ನಾವು ಸಹಿಸೋದಕ್ಕೆ ಸಾಧ್ಯನಾ? ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಬರಲೇಬೇಕಲ್ವಾ?
ನಾನು ಕಷ್ಟಪಟ್ಟೆ. ಅಮ್ಮ ಬೆಳಗ್ಗೆನೆ ಒಂದೆರಡು ಮನೆ ಕಸ ಮುಸ್ರೆ ತಿಕ್ಕೋದಕ್ಕೆ ಹೋಗೋದ್ರು. ಅಪ್ಪ ಏನೇ ಆದರೂ ಅಮ್ಮ ಮಾತ್ರ ನಮ್ಮನ್ನು ಕೈ ಬಿಡಲಿಲ್ಲ. ಬೆಳಗ್ಗೆನೆ ಕಸ ಮುಸ್ರೆ ತಿಕ್ಕೋದಕ್ಕೆ ಹೋಗೋರು, ಆಮೇಲೆ ಗಾರ್ಮೆಂಟ್ಸ್ಗೆ ಹೋಗೋರು. ಅಮ್ಮನ ಅದೃಷ್ಟಕ್ಕೆ ಗಾರ್ಮೆಂಟ್ಸ್ ಮನೆ ಹತ್ರನೇ ಇತ್ತು. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕೂಡಿಡೋರು. ಅದರಲ್ಲೂ ಅಪ್ಪ ಬಂದು ಒಡೆದು ಕಿತ್ಕೊಂಡು ಹೋಗ್ತಾ ಇದ್ದ. ಮಿಕ್ಕಿದ್ದನ್ನು ಅಮ್ಮ ಹಾಗೇ ಜೋಪಾನವಾಗಿಡ್ತಾಯಿದ್ರು. ಹಾಗೆ ಜೋಪಾನವಾಗಿಟ್ಟಿದ್ದನ್ನು ಅಪ್ಪ ಎಷ್ಟೇ ಬೇಡ ಅನ್ನಲಿ ನಮ್ಮನ್ನು ಓದಿಸೋದಕ್ಕೆ ಅಂತ ಹಾಗೇ ಇಡ್ತಾಯಿದ್ರು. ಅಮ್ಮನಿಗೆ ನಾವಿಬ್ಬರು ಚೆನ್ನಾಗಿ ಓದಬೇಕು ಅನ್ನೋದಷ್ಟೇ ಇತ್ತು. ಯಾಕಂದರೆ ಈ ಕಡು ಕಷ್ಟ, ಈ ಹೇವರಿಕೆಯ ಜೀವನ, ಅವರಿವರಿಂದ ಬಯಸ್ಕೊಂಡು ಅವರಿವರಿಂದ ತುಚ್ಛವಾಗಿ ನೋಡಿಸ್ಕೊಂಡಂತಹ ಬದುಕು ನನ್ನ ಮಕ್ಕಳಿಗೆ ಬೇಡ. ನನ್ನ ಮಕ್ಕಳು ತುಂಬ ಚೆನ್ನಾಗಿ ಬದುಕಬೇಕು ಅಂತ ಅಮ್ಮ ನಮಗೋಸ್ಕರ ಹುಷಾರಿರಲಿ, ಇಲ್ಲದೇ ಇರಲಿ, ನೋವಿರಲಿ, ಕಷ್ಟ ಇರಲಿ, ಅಪ್ಪ ಹೊಡೆದಿರಲಿ, ಹೊಡಿದೇ ಇರಲಿ, ಅಪ್ಪ ಬರಲಿ ಬರದೇ ಇರಲಿ ನೋಡ್ಕೊಳ್ತಾ ಇದ್ಲು. ಬಹಳನೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು. ಅವಳು ಊಟ ಮಾಡಿದ್ಲೋ ಇಲ್ವೋ, ನಮಗಂತೂ ಊಟ ಮಾಡಿಸ್ತಾ ಇದ್ಲು. ಅವಳು ಯಾವತ್ತೂ ಒಂದು ಹೊಸ ಬಟ್ಟೆ ಹಾಕ್ಕೊಂಡಿದ್ದೇ ನೋಡಿಲ್ಲ ನಾವು. ಆದರೆ ಪ್ರತಿ ಹಬ್ಬಕ್ಕೂ ಏನಾದರೂ ಮಾಡಿ ನಮಗೊಂದು ಹೊಸ ಬಟ್ಟೆ ತಂದು ಕೊಡ್ತಾ ಇದ್ಲು. ಅಷ್ಟು ಪ್ರೀತಿ. ಅಪ್ಪ ಇವತ್ತು ಬದಲಾಗ್ತಾನೆ, ನಾಳೆ ಬದಲಾಗ್ತಾನೆ ಅಂತ ನಾವು ನೋಡ್ತಲೇ ಇದ್ವಿ. ಬದಲಾಗಲೇ ಇಲ್ಲ. ದಿನದಿಂದ ದಿನಕ್ಕೆ ಅವನ ಆರೋಗ್ಯ ಕೂಡ ಕ್ಷೀಣಿಸ್ತಾ ಹೋಯಿತು. ಜೊತೆಗೆ ಅವನ ವರ್ತನೆ ಕೂಡ ಮಿತಿಮೀರ್ತಾ ಹೋಯಿತು. ನಾವು ದೊಡ್ಡವರಾಗ್ತಾ ಬರ್ತಾ ಇದ್ವಿ. ನಾನಾಗ SSLC. ಒಂದು ಬಾರಿ ಅಪ್ಪ ನಮ್ಮನ್ನು ಕೆಟ್ಟದಾಗಿ ಬೈದು ಅಮ್ಮನನ್ನು ಥಳಿಸೋದಕ್ಕೆ ಹೋದರು. ಅದೆಲ್ಲಿತ್ತು ನಮಗೆ ಆ ಶಕ್ತಿ, ಅದೆಲ್ಲಿತ್ತು ನಮಗೆ ಆ ಒಂದು ರೋಷ. ಆ ವಯಸ್ಸಿಗೆ ಅಪ್ಪನ ಎದುರಿಗೆ ಮಾತಾಡಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದರೆ ನಮ್ಮ ಸ್ಥಿತಿ ಹಾಗಿರಲಿಲ್ಲ. ನನ್ನ ತಮ್ಮನೂ ಅಷ್ಟೇ ರೇಗಿ ಹೋಗಿದ್ದ. ಎದ್ದು ನಿಂತ. ಮೊದಲ ಬಾರಿಗೆ ಅವನು 9ನೇ ಕ್ಲಾಸ್ ಓದ್ತಾ ಇದ್ದ. ಅಪ್ಪ, ನೀನು ಮಾಡ್ತಾ ಇರೋದು ತಪ್ಪು, ಬಿಡು ಅಮ್ಮನ್ನ, ಜೋರಾಗಿ ಗದರಿದ್ದ. ಅವನು ತಲೆ ಕೆಡಿಸ್ಕೊಳ್ಳಲಿಲ್ಲ, ಹೊಡೆಯೋದಕ್ಕೋದ. ಯಾವಾಗ ಅಮ್ಮನನ್ನು ತನ್ನೆದುರು ನಾನು ಹೇಳಿದ್ರು ಹೊಡಿತಾ ಇದ್ದಾರೆ ಅನ್ನೋದು ಗೊತ್ತಾಯ್ತೋ, ನನ್ನ ತಮ್ಮ ಬಂದ ಅಪ್ಪನ ಎದುರು ನಿಂತು ಅಪ್ಪನನ್ನು ದೂರ ತಳ್ಳಿದ. ಅಪ್ಪನಿಗೆ ಫಸ್ಟ್ ಟೈಮ್ ಶಾಕ್ ಆಯಿತು. ನನ್ನ ಮಗ ಹೀಗೆ ಮಾಡಿದ್ನ ನನ್ನ ಎದುರಿಗೆ ನಿಂತು. ಅವನಿಗೂ ಹೊಡೆಯೋದಕ್ಕೆ ಹೋದರು. ನನಗದೆಲ್ಲಿತ್ತೋ ಗೊತ್ತಿಲ್ಲ ಕೋಪ. ನಾನು ಎದುರಿಗೆ ನಿಂತ್ಕೊಂಡೆ. ನೀನು ಮಾಡ್ತಾ ಇರೋದು ತಪ್ಪಪ್ಪ ಅಂತ ಅವರು ಭೂಮಿಗೆ ಕುಸಿದು ಹೋದರು. ನನ್ನ ಮಕ್ಕಳು ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡಿದ್ರು. ಅಂದರೆ ನಾನು ತಪ್ಪು ಮಾಡ್ತಾ ಇದ್ದೀನ? ಅವರಿಗೆ ಅಲ್ಲಿಯವರೆಗೂ ತಾನು ತಪ್ಪು ಮಾಡ್ತಿದ್ದೀನಿ ಅನ್ನೋ ಭಾವ ಇತ್ತೋ, ಪಶ್ಚಾತ್ತಾಪ ಇತ್ತೋ ಗೊತ್ತಿಲ್ಲ. ಆದರೆ ಮೊದಲ ಬಾರಿಗೆ ಅವರ ಮಕ್ಕಳಾದ ನಾವು ಯಾವಾಗ ಅವರ ಎದುರಿಗೆ ನಿಂತು ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದ್ವೋ, ಅವರು ಅಲ್ಲಿಗೆ ತಣ್ಣಗಾಗಿ ಬಿಟ್ಟರು. ಅಮ್ಮನನ್ನು ಹೊಡೆಯೋದಿರಲಿ, ಆ ನಂತರವಾಗಿ ಅಮ್ಮನ ಸನಿಹಕ್ಕೂ ಬರ್ತಾ ಇರಲಿಲ್ಲ. ಅಮ್ಮನಿಗೆ ಅದೊಂಥರ ಖುಷಿ. ಇಷ್ಟು ವರ್ಷ ನಾನು ಕಷ್ಟಪಟ್ಟೆ, ಇವತ್ತು ನನ್ನ ಮಕ್ಕಳು ನನಗೆ ಬೆಂಗಾವಲಾಗಿದ್ದಾರೆ, ಬೆನ್ನೆಲುಬಾಗಿದ್ದಾರೆ. ಇಲ್ಲ, ಇನ್ನು ನಾನು ಯಾವುದಕ್ಕೂ ಹೆದರೋದಿಲ್ಲ. ಅಮ್ಮ ನಮ್ಮಿಬ್ಬರನ್ನು ಬಾಚಿ ತಬ್ಬಿಕೊಂಡು ಮಾತಾಡ್ತಾ ಇದ್ಲು. ಅವಳ ಕಣ್ಣಲ್ಲಿ ಕಣ್ಣೀರಿತ್ತು. ಅದು ನೋವಿನ ಕಣ್ಣೀರಲ್ಲ, ಆನಂದ ಬಾಷ್ಪ. ಅಮ್ಮನ ಇಷ್ಟು ವರ್ಷದ ಶ್ರಮ ವ್ಯರ್ಥ ಆಗಬಾರ್ದು ಅಂತ ನಾವಿಬ್ಬರು ಓದಿದ್ವಿ. ಅಪ್ಪ ಅಂತೂ ಆ ನಂತರದಲ್ಲಿ ನಮ್ಮ ಕಡೆ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ರು. ಎಷ್ಟೋ ಬಾರಿ ವಾರಗಟ್ಟಲೆ ಮನೆಗೇ ಬರ್ತಾ ಇರಲಿಲ್ಲ. ಓದಿದ್ವಿ. ನಾನು ಕೂಡ ಇಂಜಿನಿಯರಿಂಗ್ ಮುಗಿಸ್ದೆ. ನನ್ನ ತಮ್ಮ ಕೂಡ ಇಂಜಿನಿಯರಿಂಗ್ ಮುಗಿಸ್ದ. ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನನಗೆ ಒಳ್ಳೆ ಸರ್ಕಾರಿ ನೌಕರಿ ಆಯಿತು. ನನ್ನ ತಮ್ಮನಿಗೂ ಕೂಡ ಸರ್ಕಾರಿ ನೌಕರಿ ಆಯಿತು. ಇಬ್ಬರು ಕೂಡ ಬಹಳ ಚೆನ್ನಾಗಿ ಭವಿಷ್ಯವನ್ನು ಕಂಡುಕೊಂಡ್ವಿ. ನನ್ನ ಅಪ್ಪನಿಗೆ ಈಗ ತಪ್ಪಿನ ಅರಿವಾಗಿತ್ತು. ಮಕ್ಕಳನ್ನು ಸಮಾಜದಲ್ಲಿ ಒಂದು ಮಟ್ಟಿಗೆ ನೋಡಿದ ಮೇಲೆ, ಒಂದು ಅಂತಸ್ತಿನಲ್ಲಿ ನೋಡಿದ ಮೇಲೆ ನನ್ನ ಅಪ್ಪನಿಗೂ ಕೂಡ ಯಾವ ಜನ ನೀನು ನಾಲಾಯಕು, ನೀನು ಸಂಸಾರ ಮಾಡೋದಕ್ಕೆ ಅಯೋಗ್ಯ ಅಂತೆಲ್ಲ ಬೈತಾ ಇದ್ರೋ, ಅವರೇ ನಿನ್ನ ಮಗಳು ಈ ಥರ ಕೆಲಸ ತೊಗೊಂಡ್ಲಂತೆ, ನಿನ್ನ ಮಗ ಹಿಂಗಿದಾನಂತೆ ಅಂತ ಅವರೇ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಮಾತುಗಳನ್ನು ಕೇಳಿ ನನ್ನ ಅಪ್ಪನಿಗೆ ಹೌದು, ಅವರು ನನ್ನ ಮಕ್ಕಳು ಅನ್ನೋ ಹೆಮ್ಮೆ, ಗರ್ವ ಎರಡೂ ಬಂತು. ನನ್ನ ಅಪ್ಪ ಅವತ್ತೊಂದು ದಿನ ಬಂದವನೇ ಮೊದಲು ಮಾಡಿದ ಕೆಲಸ ಏನು ಗೊತ್ತಾ? ನನ್ನ ಅಮ್ಮನನ್ನು ಕ್ಷಮೆ ಕೇಳ್ದ. ನನ್ನಮ್ಮ ಕ್ಷಮಿಸಲ್ಲ ಅಂದರು. ಇಷ್ಟು ವರ್ಷ ನೀನು ಕೊಟ್ಟ ಹಿಂಸೆನ ನಾನು ಹೇಗೆ ಸಹಿಸಿದ್ದೀನಿ ಗೊತ್ತಾ? ನನ್ನ ಮಕ್ಕಳು ನನ್ನ ಜೊತೆಗೆ ಇಲ್ಲದೆ ಇದ್ದರೆ ನನಗೆ ಯಾರು ದಿಕ್ಕು? ನನ್ನ ತವ್ರ ಮನೆಯವರು ನನ್ನ ಕೈ ಬಿಟ್ಟಿದ್ರು. ಗಂಡನ ಮನೆಯವರು ಅಂದರೆ ನಿನ್ನ ಮನೆಯವರು ಹತ್ತಿರಕ್ಕೆ ಸೇರಿಸಲಿಲ್ಲ.
ಆಗ ನಾನು ಎಷ್ಟು ನೋವುಂಡಿದ್ದೀನಿ. ಇವತ್ತು ನನ್ನ ಮಕ್ಕಳು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅವರ ಪರಿಶ್ರಮ ಕಾರಣ. ಅವರು ಇವತ್ತು ಈ ಸ್ಥಾನದಲ್ಲಿದ್ದಾರೆ ಅಂತ ಎಲ್ಲರೂ ನಮಗೆ ಗೌರವ ಕೊಡ್ತಾ ಇದ್ದಾರಲ್ವ. ಈ ಈ ಹಣಕ್ಕೋಸ್ಕರ ಗೌರವ ಕೊಡುವಂಥ ಸಂಬಂಧಗಳು ನಮಗೆ ಬೇಡವಾ? ಖಂಡಿತ ಬೇಡ. ಯಾಕಂದರೆ ನಮಗೆ ನಮ್ಮನ್ನು ನಮ್ಮ ಒಳ್ಳೆಯತನದಲ್ಲಿ ಗುರುತಿಸೋರು ಮಾತ್ರ ಬೇಕು. ಅಪ್ಪ ನೋಡಿ, ನಾನು ಈಗಲೂ ಹೇಳ್ತೀನಿ, ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಅಲ್ಲ, ಕ್ಷಮಿಸ್ತೀನಿ. ಆದರೆ ನಿಮ್ಮ ಹಳೆಯ ವರ್ತನೆಯನ್ನೆಲ್ಲ ಬಿಟ್ಟು ಇನ್ಮೇಲೆ ನಮ್ಮ ಜೊತೆ ಖುಷಿಯಾಗಿ ಕುಡಿತ ಜೂಜು ಎಲ್ಲವನ್ನೂ ಬಿಟ್ಟು ಇರ್ತೀನಿ ಅಂದರೆ ಖಂಡಿತವಾಗಿಯೂ ನಾವು ಕ್ಷಮಿಸ್ತೀವಿ. ಯಾಕಂದರೆ ನನ್ನ ಗಂಡ ನೀವು, ನನಗೆ ತಾಳಿ ಕಟ್ಟಿದ್ದೀರಾ. ನಾನು ಏನೇ ಆಗಿದ್ದರೂ, ಇವತ್ತು ನನ್ನ ಮಕ್ಕಳು ಏನೇ ಆಗಿದ್ದರೂ ಅದಕ್ಕೆ ನೀವು ಒಂದು ಕಾರಣನೇ. ನೀವು ಕೊಟ್ಟ ಹಿಂಸೆನ ಅವರು ಛಲವಾಗಿ ತಗೊಂಡ್ರು. ಇಲ್ಲ, ನಾವು ಈ ಥರ ಬದುಕಬಾರ್ದು, ಸುತ್ತಮುತ್ತಲಿನ ಜನ ನಮ್ಮನ್ನು ಬೈತಾ ಇದ್ದಾರಲ್ಲ, ನಮ್ಮನ್ನು ತೆಗಳ್ತಾ ಇದ್ದಾರೆ, ನಮ್ಮನ್ನು ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಇಲ್ಲ, ನಾವು ಈ ಥರ ಬದುಕೋದಿಲ್ಲ, ನಮ್ಮ ಬದುಕು ಬಹಳನೇ ಬದಲಾಗಬೇಕು ಅಂತ ಛಲವಾಗಿ ತಗೊಂಡು ಓದಿ ಇವತ್ತು ಈ ಮಟ್ಟದಲ್ಲಿದ್ದಾರಲ್ಲ, ಅದು ಅವರೇ ಸೃಷ್ಟಿಸಿಕೊಂಡ ಗೌರವ. ಅವರ ಅಪ್ಪ ಅಮ್ಮನಾಗಿ ನಮಗೂ ಕೂಡ ದಕ್ಕಿಸಿಕೊಟ್ಟಂತಹ ಗೌರವ. ಇನ್ನು ಮೇಲಾದರೂ ಆ ಗೌರವಕ್ಕೆ ನಾವು ಮಸಿ ಬೆಳಿಬಾರ್ದು. ಇಲ್ಲಾಗಿದ್ದಾಗೋಗಲಿ. ಇನ್ನು ನೀವು ಯಾವುದೇ ಕಾರಣಕ್ಕೂ ಅವರನ್ನಾಗಲಿ ನನ್ನನ್ನಾಗಲಿ ನಿಂದಿಸಬಾರ್ದು. ಬಲವಂತವಾಗಿ ಯಾವ ಸಂಬಂಧಗಳಿಗೂ ನೀವು ಜೋತು ಬೀಳಬಾರ್ದು. ಮೊದಲು ನಿಮ್ಮ ಸ್ನೇಹಿತರನ್ನು ದೂರ ಮಾಡಬೇಕು. ಇಷ್ಟನ್ನು ಹೇಳಿದ್ರು. ಬಹುಶಃ ಅಷ್ಟೂ ವರ್ಷಗಳ ಕಾಲ ಅಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ ಕೋಪ ಇತ್ತು, ಅಸಹನೆ ಇತ್ತು, ಪ್ರೀತಿ ಇತ್ತು, ಅನುಕಂಪ ಇತ್ತು, ಇನ್ಮೇಲೆ ನಮಗೆ ನಾವೇ ಅನ್ನೋ ಭಾವವೂ ಇತ್ತು. ಆದರೆ ಅದು ಸ್ವಾರ್ಥ ಅಲ್ಲ, ನಮ್ಮ ಬದುಕನ್ನು ಬೇರೆ ಯಾರೂ ನಿರ್ಧರಿಸಬಾರ್ದು ಅನ್ನೋ ಭಾವನೆಯಷ್ಟೇ. ಅಪ್ಪ ಕೂಡ ಒಪ್ಪಿಕೊಂಡಿದ್ದ. ಪಶ್ಚಾತ್ತಾಪದಿಂದ ಮೂವರನ್ನು ತಬ್ಬಿಕೊಂಡಿದ್ದ. ಬಹುಶಃ ಇದು ಹೊಸತರದ ಕಥೆಯೇನಲ್ಲ. ಇವತ್ತಿನ ಸಮಾಜದಲ್ಲಿ ನಡೆಯುತ್ತಿರುವಂತಹ ಹಲವು ಜೀವಂತ ಸನ್ನಿವೇಶಗಳಿಗೆ ನಿದರ್ಶನ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ನಮ್ಮ ಚಾನಲನ್ನು ಹಂಚಿ. ಧನ್ಯವಾದಗಳು.